ನೀಟ್ ಪರೀಕ್ಷೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸರ್ಕಾರ ಸಿಬಿಐಗೆ ತನಿಖೆಗೆ ವಹಿಸಿದ್ರೂ ಕೂಡ ಈಗಲೂ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ನಾವಾಗಲೇ ನಿಮಗೆ ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಹುಬ್ಬಳ್ಳಿಯಲ್ಲಿ ಹೇಗೆ ಪ್ರೊಟೆಸ್ಟ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ವಿ. ಕೇವಲ ಹುಬ್ಬಳ್ಳಿ ಮಾತ್ರ ಅಲ್ಲ, ಮೈಸೂರಿನಲ್ಲೂ ಅಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೈಸೂರು ಸಂಸದರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು ಅನ್ನೋದ್ರ ಡೀಟೇಲ್ಸ್. ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ಇಲ್ಲೂ ಕೂಡ ಬಲವಂತವಾಗಿ ವಶಕ್ಕೆ ಪಡೆಯಲಾಗಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿದೆ ಅಂತ ಜೋರಾಗ್ತಾ ಇದೆ ಪ್ರತಿಭಟನೆ ಕಾಂಗ್ರೆಸ್ನ ಕಡೆಯಿಂದ. ಸೊ ಎಲ್ಲೆಲ್ಲಿ ಬಿಜೆಪಿಯ ಸಂಸದರು, ಸಚಿವರು ಮತ್ತು ಶಾಸಕರುಗಳಿದ್ದಾರೆ ಅವರೆಲ್ಲರ ಮನೆಗಳ ಹತ್ರ ಪ್ರತಿಭಟನೆ ಬಿಸಿ ತಟ್ತಾರೆ. ನೋಡಿ, ಇವರೆಲ್ಲ ಪ್ರತಿಭಟನೆ ಮಾಡೋದ್ರ ಹಿಂದೆ ಕೂಡ ಕೆಲವು ಉದ್ದೇಶಗಳಿದ್ದಾವೆ. ರಾಜಕೀಯ ಏನೇ ಇರಲಿ, ಪಕ್ಕ ಕಿಟ್ ನಾವು ಮಾತಾಡೋದಾದ್ರೆ ಸಮಸ್ತ ಮೆರಿಟ್ ವ್ಯವಸ್ಥೆಯನ್ನೇ ಇಂಥ ಹಗರಣಗಳು, ಯಾರೋ ಲೀಕಾಸುರರು ಮಾಡೋ ಕೆಲಸಕ್ಕೆ ಸಮಸ್ತ ಮೆರಿಟ್ ವ್ಯವಸ್ಥೆ ಹಾಳಾಗುತ್ತೆ. ಮತ್ತು ನಮಗೆಲ್ಲ ಗೊತ್ತೇ ಇದೆ, ಶಿಕ್ಷಣ ರಾಷ್ಟ್ರದ ಭವಿಷ್ಯವನ್ನು ರೂಪಿಸೋದಕ್ಕೆ ಇರುವಂತಹ ಅತ್ಯಗತ್ಯ ಸಾಧನ. ಬಟ್ ಅದೇ ಹಾಳಾಗ್ತಿದೆ, ಅದರಲ್ಲೇ ಸಮಸ್ಯೆ ಇದೆ ಅಂದರೆ ಎಷ್ಟು ವರ್ಷ ಬೇಕು? ಹಾಗಾದರೆ ಇನ್ಯಾವ ಪರೀಕ್ಷೆ ಮೇಲೆ ನಂಬಿಕೆ ಇಡಬೇಕು ನಾವು ಅನ್ನೋದು ಪ್ರಶ್ನೆ. ಇವತ್ತೇನು ನೀಟ್ ಎಕ್ಸಾಮ್ ಏನು ತನಿಖೆ ನಡೀತಿದೆ ಅಂದರೆ, ಯಾವತ್ತು ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆಯೋ ನಮ್ಮ ಮೋದಿ ಸರ್ಕಾರ ವಿಫಲ ಆಗಿದೆ. ಏನು ವಿಚಾರ ಅಂತಂದರೆ, ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಬರೀ ಮಾತಲ್ಲಿ ನಡೆಸ್ತಾ ಇದ್ದಾರೆ. ಯಾವುದು ಪಡಾವೋ ನಡೀತಾ ಇಲ್ಲ, ಯಾವುದೇ ಥರ ಬಚಾವೋ ನಡೀತಾ ಇಲ್ಲ. ಆ ವಿಚಾರ ಫಸ್ಟು ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ನೀಟ್ ಎಕ್ಸಾಮಲ್ಲಿ ಫಸ್ಟ್ ಆಫ್ ಆಲ್ ಡಾಕ್ಟ್ರುಗಳು 25 ಲಕ್ಷ ಜನ ಈ ಸತಿ ಏನು ಎಕ್ಸಾಮ್ ಬರ್ದಿದ್ದಾರೋ, ಮನೇಲಿ ಒಬ್ಬೊಬ್ಬರು ಮನೇಲಿ ಕಷ್ಟಗಳಿರ್ತದೆ ಸರ್. ಆ ಮನೆ ಕಷ್ಟಗಳನ್ನ ಬಡವರಾಗಲಿ ಅವ್ರ ಒಂದು ಮನೆ ಮಾರಾಟಕ್ಕೆ ಇಟ್ಟಾರು, ಹಡ ಇಟ್ಟಾರು, ಒಂದು ನೀಟ್ ಎಕ್ಸಾಮ್ ಬರ್ಕೊಂಡು ಬಂದಿರ್ತಾರೆ, ಅಂದರೆ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಇದ್ರಲ್ಲಿ ಬಂದಿರ್ತಾರೆ. ಆ ಎಕ್ಸಾಮ್ನ ಬರೆಯೋಕ್ಕೆ ಕಷ್ಟಪಟ್ಟಿರ್ತಾರಲ್ಲ, ಆ ಕಷ್ಟನ ಒಂದು ಸ್ಟ್ರೆಸ್ ಲೆವೆಲ್ ಇರ್ತದೆ. ಒಂದು ಎಕ್ಸಾಮ್ ಬರೆಯೋಕ್ಕೆ ತುಂಬ ಸ್ಟ್ರೆಸ್ ಇರ್ತದೆ. ಅದಕ್ಕೆ 25 ಜನಕ್ಕೆ ಒಬ್ಬರಿಗೆ ಸೀಟ್ ಆಗೋದು. 25 ಲಕ್ಷ ಜನಕ್ಕೆ 1,25,000 ಜನಕ್ಕೆ ಮಾತ್ರ ಸೀಟ್ ಆಗೋದು. ಆ 1,25,000 ಜನಕ್ಕೆ ಸೀಟ್ ಆಗಬೇಕು ಅಂದರೆ ಅವ್ರು ಎಷ್ಟು ಸ್ಟ್ರೆಸ್ ಪಟ್ಟಿರ್ತಾರೆ. ಆ ಸ್ಟ್ರೆಸ್ಸೆಲ್ಲ ಇನ್ನೇನಪ್ಪ ರಿಲೀಫ್ ಆಯಿತು ಅಂತ ಇದ್ದಂಗೆ ಅವ್ರಿಗೆ ಏನು ಮಾಡ್ತಾರೆ, ಎಕ್ಸಾಮ್ ಇಲ್ಲ, ಕ್ಯಾನ್ಸಲ್ ಆಗಿದೆ, ಇದು ವಿಫಲ ಯಾವುದು ಸಹ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರ್ತಾ ಇದೆ.